ನಾನು ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ಬೆಣ್ಣಿಗೇರಿ ಸಣ್ಣ ಊರು. ಇಲ್ಲಿ ಬೆಣ್ಣಿಗೇರಿ ಅಂತ ತುಂಬ ಸಮುದ್ರ ಸೈಡಲ್ಲಿ ನಾವು 20 ಮನೆಯಲ್ಲಿ ಇದೆ. ಇಲ್ಲಿ ಯಾರು ಏನು ಅಂತ ನಮಗೆ ಈ ಥರ ಕೊರತೆ ಆಗಿ ಹೋಗ್ತಾ ಇದೆ. ಯಾರು ನಮ್ಮಂತೂ ಕೇಳೋರು ಯಾರಿಲ್ಲ. ಇಲ್ಲಿ ಉದ್ಯೋಗ ಬೇರೆ ಊರಿಂದ ಇಲ್ಲೇ ದೋಣಿ ಮತ್ತು ಇಲ್ಲಿ ಬಂದು 1 ತಿಂಗಳು 2 ತಿಂಗಳಲ್ಲಿ ಬಂದು ಒಳ್ಳೆ ಫಿಶಿಂಗ್ ಮಾಡಿ ಹೋಗ್ತಾರೆ ಬಿಟ್ಟರೆ ಮತ್ತು ಇಲ್ಲಿನ ಪರಿಹಾರ ಬಗ್ಗೆ ಏನು ಮಾಡಬೇಕು ಏನಂತ ಗೊತ್ತಿಲ್ಲ. ವರ್ಷಂಪ್ರತಿ ಈ ಥರ ಕೊರತೆ ಆಗ್ತಾಯಿದೆ. ಚಂಡಮಾರುತ ಮತ್ತು ಇದು ಸುನಾಮಿ ಆಗ್ತಾಯಿದೆ, ವರ್ಷಂಪ್ರತಿ ಆಗ್ತಾಯಿದೆ. ಯಾರೂ ಇಲ್ಲಿ ಅದರ ಬಗ್ಗೆ ಏನೂ ಲಕ್ಷ್ಯ ಕೊಡೋದಿಲ್ಲ ಈಚೆಗೆ. ಅದೇ ನಮಗೆ ತುಂಬ ಕಷ್ಟ ಆಗಿದೆ. ನಮ್ಮ 20 ಮನೆ ಅಂತ ನಾವು ಹೇಳ್ತಿರೋದಿಲ್ಲ. ವರ್ಷಂಪ್ರತಿ ಹೋಗ್ತಿದ್ರೆ ಮತ್ತು ಬೇರೆ ಕಡೆ ಎಲ್ಲ ಹೋಗುತ್ತಲ್ಲ, ಊರೆಲ್ಲ ಗುಜ್ಜಾಡಿ ಗ್ರಾಮ ಇಡೀ ಊರೇ ಇರುವುದಿಲ್ಲ. ಮತ್ತು ಅದಕ್ಕೋಸ್ಕರ ನಾವು ಈ ರೀತಿಯಲ್ಲೇ ನಾವು ಹೇಳ್ತಿದ್ದೇವೆ. ನಾವಾದರೂ ತುಂಬ ಬಡವರು ಈ ಸಮುದ್ರ ಸೈಡಲ್ಲಿ, ನಮಗೂ ಸಹ ಪರಿಹಾರ ಬೇಕಲ್ಲ. ನಾವು ಎಲ್ಲಿ ಹೋಗೋದು? ಅದೇ ಕಲ್ಲಿನ ಅದೇ ತಡೆಗೋಡೆಯನ್ನು ನಾವು ಅದೇ ಹೇಳ್ತಿದ್ದೇವೆ ಬಿಟ್ಟರೆ ಮತ್ತು ಬೇರೆ ಯಾವುದೇ ಪರಿಹಾರ ಹೇಳ್ತಿಲ್ಲ. ಅದಕ್ಕೋಸ್ಕರ ಒಂದು ತಡೆಗೋಡೆಗೆ ನಾವು ಬೇಡ್ತಿದ್ದೇವೆ. ಇಲ್ಲಿಗೆ ನಾಗರಾಜ್ ಅಂತ ನೋಡಿ ಸರ್, ನಾವಿಲ್ಲ ಗುಜ್ಜಾಡಿ ಗ್ರಾಮದಲ್ಲಿ ಬೆಣ್ಣಿಗೇರಿಯಲ್ಲಿ ವಾಸಿಸುವವರು. ನಾವು ಸಮುದ್ರ ಕರಾವಳಿ ನಮಗೆ, ಮತ್ತು ನಮ್ಮ ಮನೆಗೆ ಹೊಡಿತೈತೆ ನೀರು. ಅದಕ್ಕೋಸ್ಕರ ನೀವು ಏನಾದ್ರು ಇದು ಮಾಡಿ ತಡೆಗೋಡೆ ಕಟ್ಟಬೇಕಂತ ನಾವು ಬೇಡ್ಕೊಳ್ತೇವೆ. ಜಲ್ಜ ನಾವು ಗುಜ್ಜಾಡಿ ಗ್ರಾಮದವರು, ಬೆಣ್ಣಿಗೇರಿನವರು. ಮತ್ತು ಇಲ್ಲಿ ವರ್ಷಂಪತಿ ಇದೇ ರೀತಿ ಆಗೋದು. ಯಾರು ಬಂದು ನೋಡೋದಿಲ್ಲ. ಈ ಥರ ಆದ್ರ ಮೇಲೆ ಎಲ್ಲ ಬತ್ತರು ನಾವು ಅದು ಕೊಡ್ತೀವಿ ಇದು ಕೊಟ್ಟು ಹೋದ್ರೆ ಮತ್ತು ವಾಪಸ್ ನಮ್ಗೆ ನೋಡೋರೇ ಇಲ್ಲ. ಇಲ್ಲಿಗೆ ನಮಗೀಗ ತಡೆಗೋಡೆ ಬೇಕು. ಇಲ್ಲಾಂದ್ರೆ ನಮ್ಗೆ ಹುಡುಗಾಲ ಇಲ್ಲ. ರಾತ್ರಿ ಇಡೀ ಮೊಬೈಲಲ್ಲಿ ಎಲ್ಲರೂ ಇಟ್ಕೊಂಡು ನಾವು ಸಮುದ್ರ ನೋಡ್ತಾ ಇರೋದು. ಮೇಲೆ ಬರುತ್ತೆ, ಮೇಲೆ ಬರುತ್ತೆ ಅಂತೇಳಿ ನೀರು ಹೇಳೋಕ್ಕಾಗುತ್ತಾ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತೇಳಿ. ಈಗ ನೀರು ಎಲ್ಲೂರಿಗೆ ಬಂದಿತ್ತು? ಈಗ ನಮ್ಮದು ಮನೆ ಹತ್ರ ಬಂದಿತ್ತು, ಎಲ್ಲ ಹೋಯ್ತು. ಈಗ ಎಲ್ಲ ಕೊರ್ದೋಯ್ತು. ಮತ್ತು ಹೀಗೆ ಆದರೆ ಮತ್ತು 2-3 ದಿನ ಹೀಗಾದ್ರೆ ನಾವು ಸಹ ಉಳಿದಿಲ್ಲ ಇಲ್ಲಿಗೆ. ಮತ್ತು ನೀವು ಎಲ್ಲ ಓಡಿ ಬಂದರೆ ಎಂಥ ಪ್ರಯೋಜನ ಇಲ್ಲ ಇಲ್ಲಿಗೆ. ನಿಮ್ಮ ಹೆಸರು? ನನ್ನ ಹೆಸರು ಕುಸುಮ ಅಂದೇಳಿ. ನನ್ನ ಹೆಸರು ಗೋಪಾಲ್ ಕೃಷ್ಣ. ನಾವು ಬಂದು ಭಾಳ ವರ್ಷದಿಂದ ಸರ್, ನನಗೆ 78 ವರ್ಷ ಆಯಿತು. ಈಗಂತೂ ಇಲ್ಲಿ ಉಳಿಗಾಲ ಇಲ್ಲ. ನಾವು ಮನೆ ಕಟ್ಕೊಂಡಿದ್ದು, ನಾವು ಬಡಸಿಕೆ, ನಾವು 5 ಹೆಣ್ಮಕ್ಳು. ನಾವು ಒಬ್ಬ ಜೀವನ ಮಾಡೋದು ಕಷ್ಟ. ಯಾವ ಟೈಮಿಗೆ ಏನಾಗ್ತದೆ ಮನೆ ಅಂತ ಹೇಳ್ಕೋದ್ರೆ ಸಮುದ್ರ ತಡೆಗೋಡೆ ಒಂದು ಮಾಡ್ಬೋದು. ಈಗ ಗೊತ್ತಾದ್ರೆ ನಾವು ಎಷ್ಟಿನಿಂದ ಪ್ರಯತ್ನ ಮಾಡ್ತೀವಿ. ನಮಗೆ ಯಾರೂ ಇಲ್ಲ. ಬಂದು ಹೋಗ್ತಾರೆ ಅದು ಮಾಡ್ತೇವೆ ಇದು ಮಾಡ್ತೇವೆ, ಯಾರು ಅಂತ ಮಾಡೋದಿಲ್ಲ. ಬಂದು ನೋಡಿ ಗೊತ್ತಾಗುತ್ತಿಲ್ಲ. ನಾವು ಎಷ್ಟು ಕಷ್ಟದಾಗಿದ್ದೇವೆ. ಈಗ ಅದ್ರ ಬಗ್ಗೆ ನೀವು ಮುಚ್ಚರ್ಜಿಸಿ ಒಂದು ಸರಿಯಾಗಿ ಮಾಡಿಕೊಡ್ಬೇಕಂದ್ರೆ ನಿಮ್ಮ ಮತ್ತೆ ಕಳಕಳಿ ಬೇಡ್ಕೊಳ್ತೀವಿ.